ನಮಸ್ಕಾರ ಸ್ನೇಹಿತರೆ, ಬೆಂಗಳೂರಿನಲ್ಲಿ ನಡೆದಂತಹ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಸರ್ಕಾರದ ಮಂತ್ರಿಮಂಡಲದಿಂದ ಯಾರದೇ ತಲೆದಂಡ ಆಗಲಿಲ್ಲ. ಕೇವಲ ಕೆಲವು ಪೊಲೀಸ್ ಆಫೀಸರ್ಸ್ ನ ಸಸ್ಪೆಂಡ್ ಮಾಡುವ ಮುಖಾಂತರ ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನಿಸಿದ್ರು ಸಿದ್ದರಾಮಯ್ಯ. ಆದ್ರೆ ಕರ್ನಾಟಕದ ಜನತೆ ತೋರಿಸ್ತಾ ಇರುವಂತಹ ಆಕ್ರೋಶ, ಹಾಗೇನೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಕೂಡ ತಿರುಗಿ ಬಿದ್ದಿರುವಂತಹ ರೀತಿ, ಇದೆಲ್ಲವನ್ನು ನೋಡ್ತಾ ಇರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿವರೆಗೆ ಯಾರದ್ದೇ ತಲೆದಂಡ ಆಗಿಲ್ಲ, ಆದ್ರೂ ಕೂಡ ಕೆಲವೊಂದು ಸ್ಥಾನ ಪಲ್ಲಟವಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾದ್ರೆ ಏನೆಲ್ಲ ನಡೀತಾ ಇದೆ ಇದೆಲ್ಲೂ ನಾನು ನಿಮಗೆ ವಿವರಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕಾಫಿ ಆಯ್ತಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಾಲ್ತುಳಿತ ಪ್ರಕರಣ ನಡೆದ ತಕ್ಷಣ ಸಿದ್ದರಾಮಯ್ಯವರು ಮಾಡಿರುವಂತಹ ಕೆಲಸ ಏನು ಅಂತ ಹೇಳಿದ್ರೆ, ಇದರ ಸಂಪೂರ್ಣವಾದಂತಹ ಹೊಣೆಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಹೊರಿಸಿ 5 ಜನ ಪೊಲೀಸ್ ಆಫೀಸರ್ಸ್ ನ ಸಸ್ಪೆಂಡ್ ಮಾಡಿ ಕೈ ತೊಳ್ಕೊಳ್ಳಿ ಪ್ರಯತ್ನ ಪಟ್ಟರು. ಆದ್ರೆ ಕೊನೆಗೆ ಒಂದೊಂದೇ ವಿಷಯಗಳು ಹೊರಗಡೆ ಬರ್ಲಿಕ್ಕೆ ಶುರು ಆಯ್ತು. ಅದರ ಮುಖಾಂತರ ಎಲ್ರಿಗೂ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಈ ಕಾಲ್ತುಳಿತದ ಸಂಪೂರ್ಣ ಜವಾಬ್ದಾರಿಯನ್ನ ಆಕ್ಚುಲಿ ಸರ್ಕಾರ ಹೊರಬೇಕಿತ್ತು. ಆದ್ರೆ ಸರ್ಕಾರ ಇಲ್ಲಿ ನುಣುಚಿಕೊಳ್ಳಿಕ್ ಪ್ರಯತ್ನಿಸ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಾಯ್ತು. ಇದೇ ವಿಷಯನ ಹಿಡ್ಕೊಂಡು ಮಾಧ್ಯಮಗಳಲ್ಲಿ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ವಿರೋಧ ಪಕ್ಷದವರು ಕೂಡ ಈ ಒಂದು ವಿಷಯನ ಹಿಡ್ಕೊಂಡು ಬಹುದೊಡ್ಡದಾದಂತ ಪ್ರತಿಭಟನೆಗಳನ್ನ ನಡೆಸಲಿಕ್ಕೆ ಶುರು ಮಾಡಿದ್ರು. ಇದೆಲ್ಲೋದ್ರಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಜುಗರ ಆಗ್ಲಿಕ್ಕೆ ಪ್ರಾರಂಭ ಆಗಿದೆ. ಇದರ ಫಲಶ್ರುತಿ ಇವತ್ತು ದೆಹಲಿಯಲ್ಲಿ ಒಂದು ಬಹುದೊಡ್ಡದಾದಂತ ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ ನ ಅಟೆಂಡ್ ಮಾಡ್ಲಿಕ್ಕಾಗಿ ಸಿದ್ದರಾಮಯ್ಯನವರು ಇವತ್ತು ಪ್ರಯಾಣ ಬೆಳೆಸಿದ್ರು ದೆಹಲಿಗೆ. ಡಿ.ಕೆ. ಶಿವಕುಮಾರ್ ಅವರು ನಿನ್ನೆನೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಈಗ ನಾನು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಮೀಟಿಂಗ್ ನಲ್ಲಿ ಇದ್ದಾರೆ. ಈ ಮೀಟಿಂಗ್ ನಲ್ಲಿ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ಏನೋ ಒಂದು ನಿರ್ಧಾರವನ್ನ ತಗೊಳ್ಳುವಂತ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಹೇಳಬೇಕು ಅಂದ್ರೆ, ಈ ಪ್ರಕರಣದಲ್ಲಿ ಖಳನಾಯಕರಾಗಿ ಎಲ್ರಿಗೂ ಕಾಣಿಸ್ಕೊಳ್ತಾ ಇರೋದು ಯಾರು ಅಂತ ಹೇಳಿದ್ರೆ ಅದು ಡಿ.ಕೆ. ಶಿವಕುಮಾರ್. ಈ RCB ಅವರು ಕಪ್ಪು ಗೆದ್ದ ತಕ್ಷಣ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಬಹಳಷ್ಟು ಉತ್ಸುಕತೆಯನ್ನು ತೋರಿದವರು ಡಿ.ಕೆ. ಶಿವಕುಮಾರ್ ಅವರು. ಅದೇ ರೀತಿಯಲ್ಲಿ ಕಾಲ್ತುಳಿತದ ದುರ್ಘಟನೆ ನಡೆದ ನಂತರ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಡಿಯಂ ನಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಹಾಗೇನೆ ಕಪ್ಪಿಗೆ ಮುತ್ತಿಟ್ಟು ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಕಪ್ಪನ್ನ ಎತ್ತಿ ಹಿಡಿದು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಕೊನೆಗೆ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೂ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ. ನಮ್ಮ ಕಾರ್ಯಕ್ರಮ ಕೇವಲ ಇಲ್ಲಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೀತಲ್ಲ, ಆ ಕಾರ್ಯಕ್ರಮಕ್ಕೆ ಮಾತ್ರ ನಾವು ಜವಾಬ್ದಾರರು. ಅದು ಬಿಟ್ರೆ ಹೊರಗಡೆ ಸ್ಟೇಡಿಯಂ ಹತ್ರ ನಡೆದಿರುವಂತಹ ಕಾಲ್ತುಳಿತಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ಲಿ ಶುರು ಮಾಡಿದ್ರು. ಸಿದ್ದರಾಮಯ್ಯನವರು ಹೋದಲ್ಲಿ ಬಂದಲ್ಲಿ ಎಲ್ಲಾ ಕಡೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ವಿಧಾನಸೌಧದ ಹತ್ರ ನಡೆದಂತ ಕಾರ್ಯಕ್ರಮದಲ್ಲಿ ಯಾವುದೇ ದುರ್ಘಟನೆ ನಡೆದಿಲ್ಲ, ಇದು ನಡೆದಿರೋದು ಸ್ಟೇಡಿಯಂ ಹತ್ರ, ಹಾಗಾಗಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ವಿಧಾನಸೌಧದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ನಡೆದಿರುವಂತಹ ಘಟನೆ. ಸಿದ್ದರಾಮಯ್ಯನವರು ಹೇಳುವ ಲೆಕ್ಕ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾನು ಕೇವಲ ವಿಧಾನಸೌಧದ ಮೆಟ್ಟಿಲುಗಳಿಗೆ ಮಾತ್ರ ಮುಖ್ಯಮಂತ್ರಿ, ಅದು ಬಿಟ್ಟು ರಾಜ್ಯದ ಉಳಿದ ಭಾಗಗಳಿಗೂ ನಂಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದೆ ಇವ್ರು ಹೇಳೋದು. ಅಂದ್ರೆ ಬೇರೆ ಕಡೆ ಏನಾದ್ರು ಘಟನೆ ನಡೆದ್ರೆ ಅದಕ್ಕೂ ನಂಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇವರಿಗೆ ಮಾತಾಡ್ತಾ ಇದ್ದಾರೆ. ಪತ್ರಕರ್ತರು ಇವ್ರನ್ನ ಪ್ರಶ್ನೆ ಮಾಡಿದಾಗ ಪತ್ರಕರ್ತರನ್ನ ಗದರಿಸ್ತಾರೆ. ಇಲ್ಲಿವರೆಗೆ ಅಂತ ಹೇಳಿದ್ರೆ ಯಾರಾದ್ರೂ ಸ್ವಲ್ಪ ಇವರಿಗೆ ಇರುಸು ಮುರುಸು ಆಗೋ ರೀತಿಯಲ್ಲಿ ಏನಾದ್ರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ತಾಳ್ಮೆಯಿಂದ ಉತ್ತರಿಸೋದ್ ಬಿಟ್ಟು ಇವ್ರು ಕೂತ್ಕೊಳ್ಳಯ್ಯ ನೋಡಿದ್ದೀನಯ್ಯ ಈ ರೀತಿಯಲ್ಲಿ ಅಂದ್ರೆ ಏಕವಚನದಲ್ಲಿ ಮಾತಾಡ್ತಾರೆ. ಅದು ಸಾರ್ವಜನಿಕರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಯಾಗಿ ಈ ರೀತಿಯಾಗಿ ಏಕವಚನದಲ್ಲಿ ಪತ್ರಕರ್ತರನ್ನ ಕರೀತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೋದು, ಆದ್ರೆ ಅವರಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ಸಾರ್ವಜನಿಕವಾಗಿ ಎಲ್ಲರನ್ನು ಕೂಡ ಇವರು ಗೌರವದಿಂದ ಮಾತಾಡಿಸ್ಬೇಕಂತಹ ಅವಶ್ಯಕತೆ ಅವರಿಗಿದೆ. ನಾವಾದ್ರೂ ಯಾರಿಗಾದ್ರೂ ಹೋಗಬಾರದು ಅಂತೇಳಿ ಹೇಳ್ಬೋದು, ಆದ್ರೆ ಸಿದ್ದರಾಮಯ್ಯನವರು ಆ ರೀತಿ ಅಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿ, ಇವ್ರನ್ನ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ಇವರು ಕೂಡ ಅಷ್ಟೇ ಹೊರಗಡೆ ಸ್ವಲ್ಪ ಮಾತಾಡುವಾಗ ಈ ಏಕವಚನವನ್ನ ಬಿಟ್ಟು ಬಹುವಚನದಲ್ಲಿ ಮಾತಾಡುವ ಅಭ್ಯಾಸವನ್ನ ಮಾಡ್ಕೋಬೇಕು. ಇವ್ರು ಹೇಳ್ತಾರೆ ನಾನು ಹಳ್ಳಿಯಿಂದ ಬಂದವನು ಅಂತೇಳಿ, ನಾನು ಕೂಡ ಹಳ್ಳಿಯಿಂದನೇ ಬಂದವನು, ಆದ್ರೆ ನಮ್ಗೆ ಆ ಅಭ್ಯಾಸ ಇಲ್ಲ. ಹಳ್ಳಿಯಿಂದ ಬಂದ ತಕ್ಷಣ ನಾವು ಎಲ್ಲರೂ ಏಕವಚನದಲ್ಲಿ ಮಾತಾಡಿಸ್ಬೇಕನ್ನುವ ಯಾವುದೇ ರೀತಿಯಾದಂತಹ ರೂಲ್ಸ್ ಇಲ್ಲ. ಅದಲ್ಲದೆ ಇವ್ರವರ ರಾಜಕಾರಣಿ ಆದವರು ಆದಷ್ಟು ತಗ್ಗಿ ಬಗ್ಗೆ ನಡ್ಕೋಬೇಕಾದಂತ ಅವಶ್ಯಕತೆ ಇದೆ. ಆದ್ರೆ ಸಿದ್ದರಾಮಯ್ಯನವರು ಏನೋ ಒಂದು ರೀತಿ ಬಂಡತನ ತೋರಿಸೋದು, ನಾನು ಒಬ್ಬ ಹಳ್ಳಿಯವನು ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಹೋಗೋ ಬಾರೋ ಅಂತ ಏಕವಚನದಲ್ಲಿ ಮಾತಾಡೋದು, ಈ ರೀತಿಯಾಗಿ ಖಂಡಿತವಾಗಿ ಮಾತಾಡಬಾರ್ದು. ಇವರು ಬೇರೆಯವ್ರ ಹತ್ರ ಮಾತಾಡ್ತಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅದೇ ತರ ಮಾತಾಡ್ತಾರ, ಅಥವಾ ರಾಹುಲ್ ಗಾಂಧಿ ಅವ್ರಿಗೆ ಮಾತಾಡ್ತಾರ, ಸೋನಿಯಾ ಗಾಂಧಿ ಅವ್ರಿಗೆ ಮಾತಾಡ್ತಾರ? ಖಂಡಿತವಾಗಿ ಮಾತಾಡಲ್ಲ. ಇವ್ರಿಗೆ ಗೊತ್ತು ನಾನು ಯಾರಿಗೆ ಹೇಳ್ಬೇಕು ಯಾರಿಗೆ ಹೇಳ್ಬಾರ್ದು ಅಂತೇಳಿ. ಆದ್ರಿಂದಾಗಿ ಸಿದ್ದರಾಮಯ್ಯನವರು ಈ ಒಂದು ಬಿಹೇವಿಯರ್ನ ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅನಿಸ್ತದೆ. ನಿಮ್ಗೆ ಏನಿಸ್ತದೆ ನೀವು ನಂತರ ನನಗೆ ತಿಳಿಸಿ. ಹಾಗೇನೆ ಈಗ ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಈಗ ಸದ್ಯಕ್ಕೆ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಕಾಲ್ತುಳಿತ ಪ್ರಕರಣದಲ್ಲಿ ಖಳನಾಯಕರಾಗಿ ಕಾಣಿಸ್ಕೊಳ್ತಾ ಇರೋರು ಡಿ.ಕೆ. ಶಿವಕುಮಾರ್ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಅವರು ತೋರಿಸಿರುವಂತಹ ಉತ್ಸುಕತೆ ಇದೆಲ್ಲವೂ ನೀವು ನೋಡಿದ್ದೀರಾ. ಹಾಗಾಗಿ ಸಂಪೂರ್ಣ ಹೊಣೆಯನ್ನ ಈಗ ಡಿ.ಕೆ. ಶಿವಕುಮಾರ್ ಅವ್ರ ತಲೆ ಮೇಲೆ ಹಾಕ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಅದರಲ್ಲೂ ನಿಮ್ಗೆ ಗೊತ್ತಿದೆ ಯಾವ ರೀತಿಯಾದಂತಹ ಜಟಾಪಟಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಅವ್ರ ಮಧ್ಯೆ ನಡೀತಾ ಇದೆ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಗ ಇದನ್ನೇ ಉಪಯೋಗಿಸಿಕೊಂಡು ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ದಾಳವನ್ನು ಉರುಳಿಸುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ,
ಡಿ.ಕೆ. ಶಿವಕುಮಾರ್ ಅವ್ರನ್ನ ತಕ್ಷಣಕ್ಕೆ ಜಾರಿ ಬರುವಂತೆ ಕೆಪಿಸಿಸಿ ಅಧ್ಯಕ್ಷ ಪದವಿಯಿಂದ ಕೆಳಗಡೆ ಇಳಿಸೋದು, ಆ ಪದವಿಗೆ ಬೇರೆ ಯಾರನ್ನಾರು ನೇಮಿಸುವಂತಹ ಚಾನ್ಸಸ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗಾಗಲೇ ಕೆಲವರ ಹೆಸರು ಮುಂಚೂಣಿಯಲ್ಲಿದೆ, ನಿಮ್ಗೆ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಒತ್ತಾಯ ಇತ್ತು. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಬಹಳಷ್ಟು ಕಂಪ್ಲೇಂಟ್ಸ್ ಗಳಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಟೈಮ್ ರಾಜಣ್ಣ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ವಿಧಾನಸಭೆಯಲ್ಲಿ. ಈ ಪೆನ್ ಡ್ರೈವ್ ವಿಷಯಗಳು ಬಂತಲ್ಲ, ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರೇ ಇದರ ರೂವಾರಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ಪ್ರಚಾರ ಕೂಡ ಆಗ್ಬಿಟ್ಟಿತ್ತು. ರಾಜಣ್ಣ ಅವರು ನೇರವಾಗಿ ಅವರ ಹೆಸರನ್ನ ಹೇಳಲಿಕ್ಕೆ ಹೋಗಿಲ್ಲ, ಆದ್ರೂ ಕೂಡ ಎಲ್ರಿಗೂ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ ಈ ಒಂದು ಪ್ರಕರಣಗಳ ಹಿಂದೆ ಇರುವವರು ಡಿ.ಕೆ. ಶಿವಕುಮಾರ್ ಅಂತ ಹೇಳ್ಕೊಂಡು ರಾಜ್ಯದಾದ್ಯಂತ ಪ್ರಚಾರ ಆಗ್ಬಿಟ್ಟಿತ್ತು. ಇದರಿಂದಾಗಿ ಸರ್ಕಾರಕ್ಕೂ ಮುಜುಗರ ಉಂಟಾಗಿತ್ತು, ಅದೇ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡಿಗೂ ಕೂಡ ಇರುಸು ಮುರುಸು ಆಗಿತ್ತು. ಹಾಗೇನೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಬಹಳಷ್ಟು ಕಂಪ್ಲೇಂಟ್ಸ್ ಗಳು ಕೂಡ ಇದೆ. ಇದಲ್ಲದೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಶೀತಲ ಯುದ್ಧ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಕನಸನ್ನ ಕಾಣ್ತಾ ಇದ್ದಾರೆ. ಅದಕ್ಕಾಗಿ 2.5 ವರ್ಷ ಕಂಪ್ಲೀಟ್ ಆಗೋದನ್ನ ಅವ್ರು ಕಾಯ್ತಾ ಇದ್ದಾರೆ ಅನ್ನೋ ಸುದ್ದಿ ಕೂಡ ಇದೆ. ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನೊಂದು 5-6 ತಿಂಗಳ ಸಮಯ ಇದೆ. ಆದ್ರೆ ಸಿದ್ದರಾಮಯ್ಯನವರು ಸುತರಾಂ ತಯಾರಿಲ್ಲ ಡಿ.ಕೆ. ಶಿವಕುಮಾರ್ ಅವರಿಗೆ ತಮ್ಮ ಸ್ಥಾನವನ್ನ ಬಿಟ್ಕೊಡ್ಲಿಕ್ಕೆ. ಆದ್ರಿಂದಾಗಿ ಸಿದ್ದರಾಮಯ್ಯನವರು ಕಾಯ್ತಾ ಇದ್ರು. ಈಗ ಒಂದು ಅಚಾನಕ್ ಆಗಿ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನೇ ಉಪಯೋಗಿಸಿಕೊಂಡು ಈಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೆಪಿಸಿಸಿ ಪ್ರೆಸಿಡೆಂಟ್ ಪೋಸ್ಟ್ ಇಂದ ಕೆಳಗಡೆ ಇಳಿಸುವಂತ ಪ್ರಯತ್ನ ಕೈ ಹಾಕಿದ್ದಾರೆ. ನಂತರ ಇಲ್ಲಿ ಅಧ್ಯಕ್ಷ ಗಾದಿಗೆ ಮೋಸ್ಟ್ಲಿ ಈಶ್ವರ್ ಖಂಡ್ರೆ ಅಥವಾ ಸತೀಶ್ ಜಾರಕಿಹೊಳಿ ಇವ್ರು ಯಾರನ್ನಾರು ಕೂರಿಸುವಂತ ಪ್ರಯತ್ನಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಿದ್ದಾರೆ. ಈಗಾಗಲೇ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಹೈಕಮಾಂಡ್ ಬಹಳ ದಿನಗಳ ಹಿಂದೆನೆ ಕೆಪಿಸಿಸಿ ಪ್ರೆಸಿಡೆಂಟ್ ಪೋಸ್ಟಿಗೆ ಈಶ್ವರ್ ಖಂಡ್ರೆ ಅವರ ಹೆಸರನ್ನ ಫೈನಲ್ ಮಾಡಿದೆ ಅಂತೇಳಿ. ಆದ್ರೆ ಅವ್ರನ್ನ ಅಧ್ಯಕ್ಷ ಪದವಿಯಲ್ಲಿ ಕೂರಿಸಬೇಕು ಅಂತ ಹೇಳಿದ್ರು ಕೂಡ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೆಳಗಡೆ ಇಳಿಬೇಕು. ಈಗ ಆಕಸ್ಮಿಕ ಅನ್ನುವ ರೀತಿಯಲ್ಲಿ ಹೈಕಮಾಂಡಿಗೆ ಕೂಡ ಒಂದು ಅಸ್ತ್ರ ಸಿಕ್ಕಿದೆ. ಈ ಅಸ್ತ್ರವನ್ನ ಉಪಯೋಗಿಸಿಕೊಂಡು ಡಿ.ಕೆ. ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಪದವಿಯಿಂದ ಕೆಳಗಡೆ ಇಳಿಸುವಂತ ಸಾಧ್ಯತೆಗಳು ಇದೆ ಅನ್ನುವ ಸುದ್ದಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಮೋಸ್ಟ್ ಇದು ಆಗ್ಲೂಬಹುದು ಅನಿಸ್ತಾ ಇದೆ. ಒಟ್ಟಾರೆಗೆ ಈ ಕಾಲ್ತುಳಿತದ ಪ್ರಕರಣದಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ಹಾನಿ ಈಗಾಗಲೇ ಆಗ್ಬಿಟ್ಟಿದೆ. ಈ ಹಾನಿಯನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಹೈಕಮಾಂಡ್ ಏನು ಪ್ರಯತ್ನ ಕೈ ಹಾಕಿದೆ. ಇದರ ಮುಂದುವರಿದ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೆಲವೊಂದು ಅಧಿಕಾರಕ್ಕೆ ಕತ್ತರಿ ಹಾಕಿ ಅವ್ರನ್ನ ಸ್ವಲ್ಪ ಸೈಡ್ ಲೈನ್ ಮಾಡುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ತಾರ ಅಥವಾ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬೀಳ್ತಾರ? ಇದು ಮುಂದಿರುವಂತಹ ಬಹುದೊಡ್ಡದಾದಂತಹ ಪ್ರಶ್ನೆ. ಒಂದಂತೂ ಸತ್ಯ, ಇವತ್ತು ಸಂಜೆ ಒಳಗಡೆ ಕರ್ನಾಟಕ ರಾಜಕೀಯದಲ್ಲಿ ಕೆಲವೊಂದು ಕುತೂಹಲಕಾರಿ ಡೆವಲಪ್ಮೆಂಟ್ಸ್ ಗಳು ನಡೆಯುವಂತ ಸಾಧ್ಯತೆಗಳಿದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.